ನಾನು ಹುಣಸೆ ಹುಳಿ ಮತ್ತು ಬೆಲ್ಲ ಹಾಕಿ ಯಾವ ರೀತಿ ಖಟ್ಟ ಮಿಠ ಚಟ್ನಿ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. ಸಮೋಸ ಜೊತೆಯಲ್ಲಿ ಕಚೋರಿ ಜೊತೆಯಲ್ಲಿ ಕೊಡ್ತಾರಲ್ಲ, ಅದು ಯಾವ ರೀತಿ ಮನೇಲಿ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ಒಂದು ಬಾಟ್ಲು ಹುಣಸೆ ಹಣ್ಣು ನೀರಿನಲ್ಲಿ ಹಾಕಿ ಅರ್ಧ ಗಂಟೆ ಇಟ್ಕೊಂಡಿದ್ದೀನಿ ನೆನೆಲಿಕ್ಕೆ. ಆಮೇಲೆ ಒಂದು ಬಾಟ್ಲು ಬೆಲ್ಲ ತೊಗೊಂಡಿನಿ, ಇದಕ್ಕೂ ನೀರು ಹಾಕಿ ಒಂದು ಅರ್ಧ ತಾಸು ನೆನೆಲಿಕ್ಕೆ ಬಿಟ್ಬಿಡ್ಬೇಕು ಇವೆರಡೂ. ಆಮೇಲೆ ನಾನು ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಅದನ್ನೆಲ್ಲ ಸೋದಿಸ್ಕೊಂಡಿದ್ದು ಲಿಕ್ವಿಡ್ ಹಿಂಗೆ ಒಲೆ ಮೇಲೆ ಕುದಿಲಿಕ್ಕೆ ಇಡಬೇಕು. ಕುದಿಲಿಕ್ಕೆ ಇಟ್ಟಾಗ ಇದರಲ್ಲೂ ಒಂದು ಸ್ವಲ್ಪ ಏನಪ್ಪ ಅಂತಂದ್ರೆ ಉಪ್ಪು ಹಾಕ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡು, ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ, ಆಮೇಲೆ ಚೆನ್ನಾಗಿ ಅದನ್ನೆಲ್ಲ ಕೈ ಆಡಿಸ್ಕೊಂಡು ಒಂದು 10ರಿಂದ 15 ನಿಮಿಷವರೆಗೆ ಹೀಗೆ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಕುದಿಲಿಕ್ಕೆ ಬಿಡ್ಬೇಕು. ಇದನ್ನು ಕುದಿಬೇಕು. ಆವಾಗ ಮಧ್ಯೆ ಮಧ್ಯೆ ಈ ರೀತಿ ಇದಕ್ಕೆ ಕಲ್ಕ್ತಾ ಇರಬೇಕು. ಈ ರೀತಿ ಮಧ್ಯೆ ಚೆನ್ನಾಗಿ ಕುದಿಬೇಕಿದು. ಯಾವ ರೀತಿ ಕುದೀತಾ ಇದೆ ಅಂತ ಚೆನ್ನಾಗಿ ಕುದಿಬೇಕು. ಇಲ್ಲಿ 15 ನಿಮಿಷ ಆಗಿದೆ, ಇನ್ನೂ ಒಂದು 10-15 ನಿಮಿಷ ಬೇಕಿದೆ ಕುದಿಲಿಕ್ಕೆ. ನೋಡಿ ಯಾವ ರೀತಿ ಕುದೀತಾ ಇದೆ ಅಂತ. ಈಗ ಇದು ರೆಡಿ ಆಗಿಬಿಟ್ಟಿದೆ. ಇದು ಖಟ್ಟಾ ಮಿಠಾ ಸಾಸು ಈ ರೀತಿ ಹದಕ್ಕಿರಬೇಕು. ಯಾಕಂದ್ರೆ ಇದು ತಣ್ಣಗಾದ್ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗಿಬಿಡ್ತದೆ. ಈ ರೀತಿ ಈ ಹದಕ್ಕಿರಬೇಕಿದು. ರೆಡಿಯಾಗಿದೆ ಈಗ ಇದನ್ನು.